ಮಹಿಳಾ ಅಭಿವೃದ್ಧಿ ಮತ್ತು ಸಂರಕ್ಷಣಾ ಸಂಸ್ಥೆ ಘಟಪ್ರಭಾ ಮತ್ತು CRMIT ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದೊಂದಿಗೆ ಮಾಜಿ ದೇವದಾಸಿ ಮಹಿಳೆಯರ ಮಕ್ಕಳು, ಮೊಮ್ಮಕ್ಕಳು ಮತ್ತು ಅನಾಥ ಮಕ್ಕಳು, ಅರೆ ಅನಾಥ ಮಕ್ಕಳು ಹಾಗೂ ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ನಿಧಿ ವಿತರಣಾ ಸಮಾರಂಭವನ್ನ ರಾಯಭಾಗ ತಾಲೂಕು, ರಾಯಭಾಗ ಪಟ್ಟಣದ ನೌಕರರ ಸಭಾಭವನದಲ್ಲಿ ನಡೆಸಲಾಯಿತು. ನರಸಿಂಹರಾಜ್ ಸರ್ PSI ರಾಯಬಾಗ್ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ವೇಳೆ ವೇದಿಕೆಯನ್ನ ಹಂಚಿಕೊಂಡಿರುವ ತಾಲೂಕು ಆಡಳಿತ ಉಪ ತಹಶೀಲ್ದಾರರಾದ ಪರಮಾನಂದ ಮಂಗಸೂಳಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ವಿಠ್ಠಲ್ ಚಂದರಗಿ, ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ನರಸಿಂಹರಾಜು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಭಾರತಿ ಕಾಂಬ್ಳೆ ಮಾತನಾಡಿ, ಶಿಕ್ಷಣವು ಕಲ್ಪವೃಕ್ಷವಿದ್ದಂತೆ. ಶಿಕ್ಷಣದಿಂದಲೇ ನಾವು ಎಲ್ಲವನ್ನೂ ಗೆಲ್ಲಬಹುದು. ಎಲ್ಲರೂ ಉನ್ನತ ಶಿಕ್ಷಣವನ್ನು ಪಡೆಯಿರಿ. ಶಿಕ್ಷಣವನ್ನು ಅರ್ಧದಲ್ಲಿ ಮೊಟಕುಗೊಳಿಸಬೇಡಿ. ಶಿಕ್ಷಣವು ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರನ್ನಾಗಿ ಮಾಡುತ್ತದೆ. ಶಿಕ್ಷಣವೇ ಸರ್ವಶ್ರೇಷ್ಠ. ಶಿಕ್ಷಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಶಿಕ್ಷಣ ಪಡೆಯಿರಿ, ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ಅದೇ ರೀತಿ ನಿಮಗೆ ನೀಡಿರುವ ಪ್ರೈಸ್ ಮನಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸಿಕೊಳ್ಳಿ ಎಂದು ಹೇಳಿದರು. ನಿರ್ಗತಿಕ ಕುಟುಂಬಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಲ್ಲಿ ಸುಮಾರು ನಮ್ಮದು 101 ಜಾತಿಗಳಲ್ಲಿ ನಮ್ಮದು 50 ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬರ್ತಾರೆ. ಉದಾಹರಣೆ ಚನ್ನದಾಸರು ಮತ್ತು ಇತರು ಬರ್ತಾರೆ. ಅವ್ರು ನಿನ್ನೆ ಒಂದು ತಾಡ್ಪತ್ರೆ ಕೊಡಲಿಕ್ಕೆ, ಜೋಪಡಿಗೆಲ್ಲ ಓದಿಸ್ಲಿಕ್ಕೆ ಮಳೆಗಾಲ ಬರ್ತಾರೆ. ಒಂದು ತಾಡ್ಪತ್ರೆ ಕೊಡಲಿಕ್ಕೆ ನಿಗಮದಿಂದ ಒಂದು 15-20 ತಾಡ್ಪತ್ರೆ ಬಂದಿತ್ತು. ಕೊಡ್ಲಿಕ್ಕೆ ಹೋಗಿದ್ದೀವಿ. ಯಾರಿದ್ದು ನಾವು ಕಂಪ್ಲೀಟ್ ಯಾರಿಗೆ ಅದು ಅವಶ್ಯಕತೆ ಇತ್ತು ಅವರಿಗೆ ಕೊಡಲಿಕ್ಕೆ ಒಂದು 15 ವ್ಯವಸ್ಥೆ ಮಾಡಿಕೊಂಡು MLSವರಿಗೆ ಗಮನ ತಂದು ಕೊಡ್ಲಿಕ್ಕೆ ಹೋಗಿದ್ದೀವಿ. ಅಲ್ಲಿ ಇನ್ನೊಂದು ಕುಟುಂಬ ಬಂದಿತ್ತು ವಲಸೆ. ಯಾಕೆ ಮೊದಲೇ ಅಲೆಮಾರಿ ಅವರೆಲ್ಲಿ ಬಂದಿದ್ದು ಬಿಜಾಪುರದ ತಿಕೋಟದಿಂದ ಬಂದಿದ್ದು. ಬಟ್ ಈಗ ಅವ್ರು ದಾಖಲೆ ಹೇಳಿದ್ದಾವೆ ರಾಯಬಾಗ ತಾಲೂಕು ಇಲ್ಲ. ನಾನು ಕೊಡಬೇಕಾಗಿದ್ದು ರಾಯಬಾಗ ತಾಲೂಕದ ಲಿಸ್ಟಲ್ಲಿ ಹಾಕಿ ಕೊಡಬೇಕು. ಅವರಿಗೆ ಕೊಡಬೇಕಂತ ನನ್ನ ಮನಸ್ಸು. ಅದೇನು ತಡ್ಬೋದು ಜಾಸ್ತಿ ಕಾಸ್ಟ್ ಇಲ್ಲ, ಒಂದು 2,500-3 ಸಾವಿರ ಅಷ್ಟೇ ಕೊಡ್ಲಿಕ್ಕೆ ನನಗೆ ಇಚ್ಛೆ. ಬಟ್ ನಾನು ಕೈ ಬಿಟ್ಟು ಹೌದಾ. ಮತ್ತೆ ಅಲ್ಲಿ ಅಬ್ಸರ್ವ್ ಮಾಡಿದಂಗೆ ಅಲೆಮಾರಿ ಜನಾಗ ಅಪ್ಪ ಅಂದರೆ ಒಂದು 28 ವರ್ಷದ ಮನುಷ್ಯ ಇರಬೇಕು. ಅವನ ಅಪ್ಪ ಕಬ್ಬು ಗಿಡಕ್ಕೆ ಹೋಗಿದ್ದಾನೆ. ಅವ್ವ ಅದು ಎಲ್ಲೋ ಕೆಲಸಕ್ಕೆ ಹೋಗ್ತಾಳಂತೆ. ಆ ಜೋಬಲ್ಲಿ 2 ಮಕ್ಕಳು ಬಿಟ್ಟು ಹೋಗ್ತಾರೆ. 2 ವರ್ಷದ ಮಗು ಒಂದು 15 ತಿಂಗಳ ಮಗು ಒಂದು. 2 ಮಕ್ಕಳು ಮೈ ಮೇಲೆ ಬಟ್ಟೆ ಇಲ್ಲ. ಸಂಬಳ ಮತ್ತು ಮಣ್ಣು ಕೂಡ ಮಗು ನೆಸ್ಕೊಂಡು ಕೂತ್ಕೊಂಡಿದೆ. ಹೌದಿಲ್ಲ. ಇಲ್ಲಿ ನಾವು ಬಾಡಿಗೆ ಮಾಡಿಕೊಂಡು ಅಥವಾ ಸ್ವಂತ ಮನೆ ಕಟ್ಟಿಕೊಂಡು ಇದ್ರೂ ಕೂಡ ನಮಗೆ ಗಂಡ ಹೆಂಡತಿ ಇಬ್ಬರಿಗೆ 2 ಮಕ್ಕಳು ನೋಡ್ಕೊಳಕ್ಕಾಗೋದಿಲ್ಲ. ಆ ಮಕ್ಕಳ ಪರಿಸ್ಥಿತಿ ಹೆಂಗೆ? ಆ ಸ್ಥಿತಿಯಲ್ಲೂ ಕೂಡ ಇನ್ನೂ ನಮ್ಮ ಸಮುದಾಯ ಇದ್ದಾರೆ. ದೇವದಾಸಿ ಪದ್ಧತಿ ಅನ್ನೋಕ್ಕಿಂತಲೂ ಮೊದಲು ಸೂಳೆ ಅಥವಾ ಬಸಳಿ ಅನ್ನುವಂಥ ಈ ಪದ್ಧತಿ 6ರಿಂದ 13ನೇ ಶತಮಾನದವರೆಗೆ ಇದು ಪ್ರಾರಂಭ ಆಯಿತು. ಇದು ಯಾಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಅದೇ ಏನು ಹೇಳ್ತಾ ಈಗ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನ ಯಾವ ಥರ ಯೂಸ್ ಮಾಡ್ಕೋತೀರಿ ಅನ್ನೋದು ಸರ್ ಹೇಳಿದ್ರು. ಬುಕ್ಸ್ ತಗೊಳ್ಳಿ, ಓದ್ಕೊಳ್ಳಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ತುಂಬ ಬುಕ್ಸ್ಗಳಲ್ಲಿ ಬುಕ್ಸ್ ಸಿಗ್ತಾವ. ನಿನ್ನೆ ನಾವು ಹೇಳಿರ್ಬೋದು ಎಷ್ಟೋ ಜನ ಗೌರ್ಮೆಂಟ್ ನೌಕರಿಗಾಗಿ ಹೊಡೆದಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ನ್ಯೂಸಾಗ ಓದಿರೋ ಗೊತ್ತಾಗ್ತದೆ ನಿಮ್ಗೆ. ಎಷ್ಟೋ ಜನ ಹೊಡೆದಾಡ್ತಾ ಇದ್ದಾರೆ. ಗೌರ್ಮೆಂಟ್ ನೌಕರಿ ತಗೊಳ್ಳೋದಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀವಿ, ಓದ್ತಾ ಇದ್ದೀರಿ. ನಾರು ಯಾವುದ್ರಲ್ಲೇ ಮಾಡ್ತಾರೆ? ಪಡಿಗಡ್ಡಿಲೇ ಮಾಡ್ತಾರೆ. ಪಡಿಗಡ್ಡಿ ಅಂದು ಸ್ವರ್ಗ ಸೇರಾಗಿರ್ತೀವಿ. ಪಡಿ ನಾರು ಸಹಿತ ಒಂದು ಸ್ವರ್ಗ ಸೇರಿಸುವ ವ್ಯವಸ್ಥೆ ಮಾಡಿದ್ರು. ಅದಕ್ಕಾಗಿ ನಾನು ಈ ಕಾರ್ಯಕ್ರಮದ ಪರವಾಗಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ 2 ತೊದಲು ನುಡಿಗಳನ್ನು ಅರ್ಪಣೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಾದೇವರ ಕಾರ್ಯಕ್ರಮ ಮಾಡಿ ಈ ಸಂದರ್ಭದಲ್ಲಿ ಯಮನವ್ವ ಮಾದರ್, ಡಾಕ್ಟರ್ RB ಕಣಗಾವೆ, ಚಿದಾನಂದ ಬಸವಪ್ರಭು ಕೋರೆ, ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ MD, ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳಾದ NP ಬೀರನ್ಗಡ್ಡಿ, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಭಾರತಿ ಕಾಂಬ್ಳೆ, ಮಾಸ್ ಸಂಸ್ಥೆಯ CEO ಡಾಕ್ಟರ್ ಸೀತವ್ವ ಜೋಡಟ್ಟಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ರಾಯಭಾಗ.